ಹೆಲೋ ಗೆಳೆಯರೆ, ಮತ್ತೊಮ್ಮೆ ನಮ್ಮ ಮಾಹಿತಿ ಪ್ರಪಂಚ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಭಾರತ ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಲ್ವಾ, ಆಗ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಡ್ರೋನ್ ದಾಳಿ, ಮಿಸೈಲ್ ದಾಳಿ ಮಾಡ್ತು. ಆಗ ಭಾರತದ ಏರ್ ಡಿಫೆನ್ಸ್ ನಿಂದ ತಡೆದು ಇಡೀ ವಿಶ್ವಕ್ಕೆ ಆಶ್ಚರ್ಯದ ಜೊತೆಗೆ ಭಾರತದ ಶಕ್ತಿ ಏನೆಂದು ತೋರಿಸಿದೆ. ಈಗ ಭಾರತ ಇದರ ನಡುವೆಯೂ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಪ್ರಪಂಚದ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಇದನ್ನ ಕಂಡು ಇಡೀ ವಿಶ್ವವೇ ಬೆರಗಾಗಿದೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊಡೆಯೋದನ್ನ ಮರಿಬೇಡಿ. ವಿಡಿಯೋನ ಶುರು ಮಾಡೋಣ ಬನ್ನಿ ಗೆಳೆಯರೆ. ಆತ್ಮೀಯರೇ, ಭಾರತ 2023ರಲ್ಲಿ ಗ್ರೇಟ್ ಬ್ರಿಟನ್ ಅನ್ನು ಹಿಂದಿಕ್ಕಿ ಪ್ರಪಂಚದ 5ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿತ್ತು. ಆಗ ಭಾರತದ ಜಿಡಿಪಿ ಶೇಕಡವಾರು 8.1ರಷ್ಟು ದಾಖಲಾಗಿತ್ತು. 2021ರಲ್ಲಿ ಭಾರತ ದೇಶದ ಜಿಡಿಪಿ $2.7 ಟ್ರಿಲಿಯನ್ ಆಗಿತ್ತು. ಇದು 2030ರ ವೇಳೆಗೆ $8 ಟ್ರಿಲಿಯನ್ ಆಗುತ್ತದೆ ಎಂದು ವಿಶ್ವ ಬ್ಯಾಂಕ್ ಮತ್ತು IMF ತಿಳಿಸಿತ್ತು. ಗೆಳೆಯರೆ, IMF ಇದೆ ಅಲ್ವಾ, ಇದು ಭಾರತದ ಜಿಡಿಪಿ ಬಗ್ಗೆ ಮತ್ತು ಭಾರತ ವೇಗವಾಗಿ ಬೆಳೆದು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ. ಜಪಾನ್ ದೇಶದ 4ನೇ ಸ್ಥಾನವನ್ನು ಭಾರತ ಕಸಿದುಕೊಂಡಿದೆ ಎಂದು ವರದಿ ಮಾಡಿದೆ. ಭಾರತ ಈಗಿನ ಆರ್ಥಿಕ ಮೌಲ್ಯ $4.187 ಟ್ರಿಲಿಯನ್ ಜಿಡಿಪಿ ದಾಖಲಾಗಿದೆ ಎಂದು IMF ಮತ್ತು RPGಯ ಅಧ್ಯಕ್ಷ ಹರ್ಷವರ್ಧನ್ ಗೋಯಂಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಸ್ನೇಹಿತರೆ, 2025ರಲ್ಲಿ ಡೊನಾಲ್ಡ್ ಟ್ರಂಪ್ ರವರು ಅಮೆರಿಕ ಅಧ್ಯಕ್ಷರಾದ ಮೇಲೆ ಪ್ರಪಂಚದ ಎಲ್ಲಾ ದೇಶಗಳಿಗೆ ಟ್ಯಾರಿಫ್ ಹಾಕಿ ಎಲ್ಲಾ ದೇಶಗಳಿಗೆ ಸಂಕಷ್ಟ ತಂದಿದ್ದಾರೆ. ಅದರಲ್ಲೂ ನಮ್ಮ ಭಾರತ ದೇಶಕ್ಕೆ 26% ಟ್ಯಾರಿಫ್ ಹಾಕಿದ್ದಾರೆ. ಇದರಿಂದ ಭಾರತಕ್ಕೆ ಎಷ್ಟು ನಷ್ಟವಾಗುತ್ತೋ ಹಾಗೆ ಅಮೆರಿಕಕ್ಕೂ ಅಷ್ಟೇ ನಷ್ಟವಾಗುತ್ತೆ ಅನ್ನೋ ವಿಷಯ ಟ್ರಂಪ್ಗೆ ಗೊತ್ತಿದ್ದರೂ ಸಹ ಭಾರತದ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ವಿಧಿಸಿದ್ದಾರೆ. ಇದರಿಂದ ಇನ್ನು ಮುಂದೆ ಭಾರತಕ್ಕೆ ನಷ್ಟವಾಗುತ್ತೆ, ಭಾರತದ ಜಿಡಿಪಿಗೂ ಹೊಡೆತ ಬೀಳುತ್ತೆ ಅಂತ ತಜ್ಞರ ಅಭಿಪ್ರಾಯವಾಗಿತ್ತು. ಆದ್ರೆ ಭಾರತದ ಜಿಡಿಪಿ ಇತ್ತೀಚೆಗೆ ಅದ್ಭುತ ದಾಖಲೆ ಕಂಡಿದೆ. ಆತ್ಮೀಯರೇ, 2025ರ ಹೊತ್ತಿಗೆ ಭಾರತ ಜಪಾನ್ ಅನ್ನು ಹಿಂದಿಕ್ಕಿ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಮುಂದುವರೆಯುತ್ತದೆ ಎಂದು 2022ರಲ್ಲೇ IMF ತಿಳಿಸಿತ್ತು. ಈಗ ಅದು ಕೂಡ ನಿಜ ಆಗಿದೆ. 2014ರ ನಂತರ ಭಾರತದ ಜಿಡಿಪಿ ಸಾಕಷ್ಟು ಏಳು ಬೀಳುಗಳ ನಡುವೆ ಉತ್ತಮ ಜಿಡಿಪಿ ದಾಖಲಾಗಿದೆ. ಗೆಳೆಯರೆ, ಚೀನಾ ವೈರಾಣು ಜಗತ್ತಿಗೆಲ್ಲ ಎಷ್ಟು ಸಂಕಷ್ಟ ತಂದಿಟ್ಟಿತ್ತು ನಿಮಗೆಲ್ಲ ನೆನಪಿರಬಹುದಲ್ವಾ. ಆ ಸಮಯದಲ್ಲಿ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಜಿಡಿಪಿ ನೆಲಕಚ್ಚಿದ್ದವು. ಆದ್ರೆ ಭಾರತದ ಜಿಡಿಪಿ ಮಾತ್ರ ಇಳಿಮುಖವಾಗದೆ ಗಟ್ಟಿಯಾಗಿ ಸ್ಥಿರವಾಗಿತ್ತು. ಆಗ ಎಲ್ಲಾ ರಾಷ್ಟ್ರಗಳು ಭಾರತದ ಕಡೆಗೆ ಆಶ್ಚರ್ಯದಿಂದ ನೋಡುತ್ತಿದ್ದವು. ಸ್ನೇಹಿತರೆ, 2020ರ ಕೋವಿಡ್ ಟೈಮ್ ನಲ್ಲಿ ಜಗತ್ತು ಔಷಧಿ ಇಲ್ಲದೆ ಕೋವಿಡ್ ನಿಂದ ಜಗತ್ತಿನ ನಾಗರಿಕರು ಪ್ರಾಣ ಬಿಟ್ಟರು. ಅದೇ ಸಮಯಕ್ಕೆ ಭಾರತ ತನ್ನಲ್ಲಿರುವ ಔಷಧಿಯನ್ನು ಜಗತ್ತಿನ ನಾನಾ ದೇಶಗಳಿಗೆ ಪೂರೈಸಿ ಪ್ರಪಂಚದ ನಾಗರಿಕರ ಜೀವ ಉಳಿಸಿ ಜಗತ್ತಿಗೆ ಭಾರತ ಬೇಕೇ ಬೇಕು, ಭಾರತ ಇಲ್ಲದೆ ಜಗತ್ತು ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿತ್ತು. ಆಗ ಭಾರತ ಜಗತ್ತಿಗೆ ಆಪತ್ ಬಾಂಧವ ತರ ಕಾಣಿಸುತ್ತಿತ್ತು. ಆತ್ಮೀಯರೇ, 2023-24ರಲ್ಲಿ ಭಾರತದ ಒಟ್ಟು ರಫ್ತುಗಳು $778.21 ಆಗಿದೆ. 2013-14ರಿಂದ ಭಾರತದ ರಫ್ತು 67% ಜಾಸ್ತಿ ಆಗಿದೆ. ಆದ್ರೆ ಅದೇ ಅವಧಿಯಲ್ಲಿ ಭಾರತ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಂಡಿದ್ದು $915.19 ಬಿಲಿಯನ್ ಗಳಷ್ಟು. ಆದ್ರೆ ಭಾರತ ರಫ್ತು ಮಾಡಿಕೊಂಡಿರುವುದಕ್ಕಿಂತ ಆಮದು ಮಾಡಿಕೊಂಡಿರುವುದೇ ಹೆಚ್ಚಾಗಿದೆ. 2024-25ನೇ ವರ್ಷದಲ್ಲಿ ಭಾರತ ರಫ್ತುವಿನ ಮೌಲ್ಯ $820.93 ದಾಟಿದೆ. ಹಾಗೆ ಇದೇ ವರ್ಷದಲ್ಲಿ ಭಾರತದ ಆಮದು $915.19 ಬಿಲಿಯನ್ ನಷ್ಟಿದೆ. ಅಂದ್ರೆ ಕೇವಲ 2 ವರ್ಷದಲ್ಲಿ ಭಾರತ 42.72ರಷ್ಟು ರಫ್ತುವಿನಲ್ಲಿ ಭಾರಿ ಏರಿಕೆ ಆಗಿದೆ. ಆದ್ರೆ ಆಮದು ವಿಷಯದಲ್ಲಿ ಭಾರತ ಸ್ಥಿರವಾಗಿ ನಿಂತಿದೆ. ಯಾಕೆ ಅಂದ್ರೆ ಭಾರತದ ಆತ್ಮನಿರ್ಭರತೆ ಹೆಚ್ಚುತ್ತಿದೆ. ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತಕ್ಕೆ ಏನು ಬೇಕೋ ಅದನ್ನ ಭಾರತನೇ ತಯಾರು ಮಾಡಿಕೊಳ್ಳುತ್ತಿದೆ. ಇದರಿಂದ ಭಾರತದ ರಫ್ತು ಹೆಚ್ಚಾಗಿ ಆಮದು ಕಡಿಮೆ ಆಗ್ತಿದೆ. ಗೆಳೆಯರೆ, ಭಾರತದ ಆರ್ಥಿಕತೆಗೆ ದೊಡ್ಡ ಕೊಡುಗೆ ಅಂದ್ರೆ ಅದು ರಕ್ಷಣಾ ಆಯುಧ ಕ್ಷೇತ್ರದಲ್ಲಿ ಭಾರತಕ್ಕೆ ಆಗುತ್ತಿರುವ ಲಾಭ. 2023-24ರ ಆರ್ಥಿಕ ವರ್ಷದಲ್ಲಿ ಭಾರತದಿಂದ ವಿದೇಶಗಳಿಗೆ ಆಗುತ್ತಿರುವ ರಫ್ತುವಿನ ದಾಖಲೆ 21,083,000 ಕೋಟಿಯಷ್ಟು ತಲುಪಿದೆ. ಇದು 2022-23ರ ವರ್ಷಕ್ಕಿಂತ 32.5ರಷ್ಟು ಆಯುಧಗಳ
ಆಯುಧಗಳ ಮಾರಾಟದಿಂದ ಭಾರತಕ್ಕೆ ಲಾಭವಾಗಿದೆ ಎಂದು ತಿಳಿಸಲಾಗಿದೆ. ಭಾರತ ಇನ್ನು ಮುಂದಿನ 2030 ವೇಳೆಯಷ್ಟೊತ್ತಿಗೆ 50,000 ಕೋಟಿಯಷ್ಟು ರಫ್ತು ಮಾಡಬೇಕೆಂದು ಗುರಿ ಹೊಂದಿದೆ. ಭಾರತದ ಆರ್ಥಿಕತೆಯ ಬೆಳವಣಿಗೆ ಕಂಡು ಜಗತ್ತಿನ ನಾನಾ ದೇಶಗಳಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿದೆ. ಇದನ್ನ ಸಹಿಸೋಕೆ ಆಗ್ತಾ ಇಲ್ಲ. ಭಾರತದಲ್ಲಿ ಯಾವಾಗಲೂ ಅಸ್ಥಿರತೆ ಇರಲಿ ಎಂದು ಬಯಸುತ್ತವೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಮೋದಿ ನನ್ನ ಫ್ರೆಂಡು ಅಂತ ಹೇಳಿ ಭಾರತದ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಭಾರತಕ್ಕೆ 26% ರೆಸಿಪ್ರೊಕಲ್ ಟ್ಯಾರಿಫ್ ಹಾಕೋದು, ಪಾಕಿಸ್ತಾನಕ್ಕೆ IMF ನಿಂದ $1 ಬಿಲಿಯನ್ ಹಣ ಸಿಗುವಂತೆ ನೋಡಿಕೊಳ್ಳೋದು, ಭಾರತ ರಷ್ಯಾ ಸ್ನೇಹವನ್ನು ಹಾಳು ಮಾಡೋದಕ್ಕೆ ಪ್ರಯತ್ನ ಪಡೋದು, ಹೀಗೆ ಮಾಡ್ತಿದ್ದಾರೆ. ಆದ್ಮೇಲೆ ನಿಮಗಿನ್ನು ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಆಪಲ್ ಕಂಪನಿಯು ಚೈನಾ ಬಿಟ್ಟು ಭಾರತದಲ್ಲಿ ತಯಾರಿಕಾ ಘಟಕ ಸ್ಥಾಪನೆ ಮಾಡಬೇಕೆಂದು ಯೋಚನೆ ಮಾಡಿತ್ತು. ಆದ್ರೆ ಡೊನಾಲ್ಡ್ ಟ್ರಂಪ್ ರವರು ಆಪಲ್ ಕಂಪನಿಗೆ ಭಾರತದಲ್ಲಿ ನಿಮ್ಮ ಕಂಪನಿ ಓಪನ್ ಮಾಡಬೇಡಿ, ಹಾಗೆ ಮಾಡಿದ್ರೆ ನಿಮಗೆ 25% ಟ್ಯಾರಿಫ್ ಹಾಕ್ತೀನಿ ಅಂತ ಎದುರಿಸುತ್ತಿದ್ದಾರೆ. ಟ್ರಂಪ್ ನ ಧಮಕಿ ಹೇಗಿದೆ ನೋಡಿ. ಭಾರತ ಬೆಳೆಯುತ್ತಿರೋದನ್ನ ಕಂಡು ಯಾವ ದೇಶಕ್ಕೂ ಸಹಿಸೋಕೆ ಆಗ್ತಾ ಇಲ್ಲ. ಈ ಕಡೆ ಭಾರತದಿಂದ ಸ್ನೇಹವನ್ನು ಬಯಸೋದು, ಆ ಕಡೆ ಮಗುನು ಚೂಟಿ ತೊಟ್ಟಿಲನ್ನ ತೂಗೋದು ಅಂದ್ರೆ ಇದೇ ಇರಬೇಕು. ಸ್ನೇಹಿತರೆ, ಅಮೆರಿಕ F-35 ಫೈಟರ್ ಜೆಟ್ ವಿಮಾನವನ್ನು ಭಾರತಕ್ಕೆ ಕೊಡಬೇಕು ಅಂತ ತುದಿಗಾಲಲ್ಲಿ ನಿಂತಿದೆ. ಆದ್ರೆ ಅಮೆರಿಕ ಸೋರ್ಸ್ ಕೋಡ್ ಮಾತ್ರ ಭಾರತಕ್ಕೆ ಕೊಡೋದಿಲ್ಲ. ಇದರಿಂದ ಭಾರತಕ್ಕೆ ನಷ್ಟ. ಯಾಕೆ ಗೊತ್ತಾ? ರಷ್ಯಾ 5th ಜನರೇಷನ್ ಸುಖಾಯ್ Su-57 ಫೈಟರ್ ಜೆಟ್ ಅನ್ನು ಭಾರತಕ್ಕೆ ಕೊಡೋದಕ್ಕೆ ಒಪ್ಪಿಕೊಂಡಿದೆ. ಇದು ಅಮೆರಿಕಕ್ಕೆ ಹೋಲಿಸಿದ್ರೆ ರಷ್ಯಾ ಅತಿ ಕಡಿಮೆ ಬೆಲೆಗೆ ಭಾರತಕ್ಕೆ ಕೊಡ್ತಿದೆ. ಅದರಲ್ಲೂ ಸೋರ್ಸ್ ಕೋಡ್ ಸಮೇತ ಕೊಡ್ತಿದೆ. ಅಷ್ಟಲ್ಲದೆ ಒಂದು F-35 ಫೈಟರ್ ಜೆಟ್ ಅನ್ನು ತಗೊಳ್ಳೋ ದುಡ್ಡಲ್ಲಿ ರಷ್ಯಾದ 3 ಸುಖೋಯ್ Su-57 ಫೈಟರ್ ಜೆಟ್ ಅನ್ನು ಖರೀದಿ ಮಾಡಬಹುದು. ಇದರಿಂದ ಭಾರತಕ್ಕೆ ಲಾಭ. ಆದ್ದರಿಂದ ಭಾರತದ ಹಣ ಉಳಿಯುತ್ತೆ, ಭಾರತದ ಆರ್ಥಿಕತೆಗೆ ಸಹಾಯವಾಗುತ್ತೆ. ಸ್ನೇಹಿತರೆ, 2020-24 ನಡುವೆ ರಕ್ಷಣಾ ಆಯುಧಗಳ ಆಮದುದಾರರ ಪಟ್ಟಿಯಲ್ಲಿ ಯುಕ್ರೇನ್ ಮೊದಲ ಸ್ಥಾನದಲ್ಲಿ ಇದ್ರೆ ಭಾರತ 2ನೇ ಸ್ಥಾನದಲ್ಲಿ ಇದೆ ಎಂದು ಸಿಪ್ರಿ ವರದಿ ಮಾಡಿದೆ. ಆದ್ಮೇಲೆ 2024-25 ಹಣಕಾಸು ವರ್ಷದಲ್ಲಿ ಭಾರತ ಆಯುಧ ಕ್ಷೇತ್ರದಲ್ಲಿ 23,622 ಕೋಟಿಯಷ್ಟು ಗರಿಷ್ಠ ಮಟ್ಟದ ದಾಖಲೆ ಮಾಡಿದೆ ಎಂದು ಹೇಳಲಾಗಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 12.04% ರಫ್ತುವಿನಲ್ಲಿ ಹೆಚ್ಚಳವಾಗಿದೆ ಎಂದು ವರದಿಯಾಗಿದೆ. ಇತ್ತೀಚೆಗೆ ಭಾರತ 100ಕ್ಕೂ ಹೆಚ್ಚು ದೇಶಗಳಿಗೆ ತನ್ನ ಆಯುಧಗಳನ್ನು ರಫ್ತು ಮಾಡುತ್ತಿದೆ ಎಂದು ತಿಳಿಸಲಾಗಿದೆ. ಗೆಳೆಯರೆ, ಭಾರತದ ಆಯುಧಗಳನ್ನು ಕೊಂಡುಕೊಳ್ಳುತ್ತಿರುವ ದೇಶಗಳ ಪಟ್ಟಿಗಳು ಹೀಗಿವೆ: ಅಮೆರಿಕ, ಆರ್ಮೇನಿಯಾ, ಇಸ್ರೇಲ್, ವಿಯೆಟ್ನಾಂ, UAE, ಫಿಲಿಪೈನ್ಸ್, ದಕ್ಷಿಣ ಏಷ್ಯಾ ಮತ್ತು ಮಧ್ಯಪ್ರಾಚ್ಯಗಳು. 100ಕ್ಕೂ ಹೆಚ್ಚು ದೇಶಗಳಿಗೆ ಭಾರತ ತನ್ನ ಆಯುಧಗಳನ್ನು ಮಾರಾಟ ಮಾಡುತ್ತಿದೆ. ಆದ್ಮೇಲೆ ಮೊನ್ನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಎಂಬ ಯುದ್ಧ ನಡೀತಲ್ವಾ, ಆಗ ಭಾರತ ಪಾಕಿಸ್ತಾನದ ಮೇಲೆ ಹಾರಿಸಿದ ಮಿಸೈಲ್ ಗಳ ತಾಕತ್ತನ್ನು ಕಂಡು ಇಡೀ ಜಗತ್ತು ಬೆರಗಾಗಿದೆ. ಇದೊಂದು ಯುದ್ಧದಿಂದ ಭಾರತದ ಆಯುಧಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ನಮ್ಮ ಏರ್ ಡಿಫೆನ್ಸ್, ಆಕಾಶ್ ಮಿಸೈಲ್, ಬ್ರಹ್ಮೋಸ್ ಮಿಸೈಲ್ ಮತ್ತು ಬರಾಕ್ ಮಿಸೈಲ್ಗಳು ಇವುಗಳ ಬೇಡಿಕೆ ಗಣನೀಯವಾಗಿ ಹೆಚ್ಚಾಗಿದೆ. ಇವುಗಳ ಖರೀದಿಗೆ ನಾ ಮುಂದು ಎಂದು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಕೇಳಿಕೊಳ್ಳುತ್ತಿವೆ. ಗೆಳೆಯರೆ, ಒಂದು ಅಂದಾಜಿನ ಪ್ರಕಾರ ಭಾರತದ ಏರ್ ಡಿಫೆನ್ಸ್ ಮತ್ತು ಭಾರತದ ಆಯುಧಗಳಿಗೆ ಬೇಡಿಕೆ ಹೆಚ್ಚಿದ್ದು ಇದು ಸುಮಾರು 40,000 ಕೋಟಿಗಳಷ್ಟು ಖರೀದಿ ಒಪ್ಪಂದ ಡೀಲ್ ಆಗಬಹುದು ಎಂದು ಕೆಲವು ವರದಿಗಳು ತಿಳಿಸಿದೆ. ಇದರಿಂದ ಭಾರತದ ಆರ್ಥಿಕ GDPಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಲಾಭವಾಗುವ ಎಲ್ಲಾ ನಿರೀಕ್ಷೆಗಳು ಕಂಡು ಬರುತ್ತಿವೆ. ಗೆಳೆಯರೆ, ಇದರಲ್ಲಿ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳ ಕೊಡುಗೆ ದೊಡ್ಡದಿದೆ. ಖಾಸಗಿ ಕಂಪನಿಗಳು 15,233 ಕೋಟಿಗಳಷ್ಟು ಕೊಡುಗೆ ನೀಡಿದರೆ ಸರ್ಕಾರಿ ವಲಯಗಳು 8,389 ಕೋಟಿಗಳಷ್ಟು ಕೊಡುಗೆ ನೀಡಿದೆ ಎಂದು ಹೇಳಲಾಗಿದೆ. ಭಾರತ ಹೀಗೆ ಮುಂದುವರೆದರೆ 2028 ಹೊತ್ತಿಗೆ ಭಾರತ ಜರ್ಮನಿನ ಹಿಂದಿಕ್ಕಿ ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಎಂದು ಆರ್ಥಿಕ ತಜ್ಞರು ಮತ್ತು IMF ಅಭಿಪ್ರಾಯಪಟ್ಟಿದ್ದಾರೆ. ಗೆಳೆಯರೆ,
ಇದೇ ವರ್ಷದ ಮಾರ್ಚ್ ನಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಸ್ಥಿರವಾಗಿರಲು ಭಾರತದ RBI 14.4 ಬಿಲಿಯನ್ ಡಾಲರ್ ಸ್ಪಾಟ್ ಮಾರ್ಕೆಟ್ ಖರೀದಿ ಮಾಡಿದೆ. ಇದು ಭಾರತದ ರೂಪಾಯಿ ಸ್ಥಿರವಾಗಿರಿಸುವುದಲ್ಲದೆ ಬ್ಯಾಂಕಿನ ವ್ಯವಸ್ಥೆಗೆ ಮತ್ತು ಮಾರುಕಟ್ಟೆಯ ಬೆಲೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳುವುದು ಈ ದ್ರವ್ಯತೆಯ ಕೆಲಸವಾಗಿದೆ. ಇದೇ ವರ್ಷದಲ್ಲಿ RBI ಮತ್ತೆ 41.52 ಬಿಲಿಯನ್ ಡಾಲರ್ ನಷ್ಟು ಸ್ಪಾಟ್ ಮಾರ್ಕೆಟ್ ಅನ್ನು ಖರೀದಿಸಿದೆ ಮತ್ತು 27.16 ಬಿಲಿಯನ್ ಡಾಲರ್ ನಷ್ಟು ಮಾರಾಟ ಮಾಡಿದೆ ಎಂದು ದಾಖಲಾಗಿದೆ. ಈ ಅವಧಿಯಲ್ಲಿ ಡಾಲರ್ ವಿರುದ್ಧ ರೂಪಾಯಿಯ ಮೌಲ್ಯವು 2.3ರಷ್ಟು ಏರಿಕೆ ಕಂಡಿದೆ. ಈ ವರ್ಷದ RBI ನ ಒಂದು ನಿರ್ಧಾರದಿಂದ ಭಾರತದ ರೂಪಾಯಿ ಡಾಲರ್ ಎದುರು ತನ್ನ ಸ್ಥಿರತೆಯನ್ನು ಕಳೆದುಕೊಂಡಿಲ್ಲ, ಏರಿಕೆಯಾಗಿದೆ ಎಂದು ವರದಿಯಾಗಿದೆ. ಸ್ನೇಹಿತರೆ, ಭಾರತದ ಈ ಸಾಧನೆಗೆ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳು ತುಂಬಾ ಶ್ರಮ ಪಟ್ಟಿವೆ. ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಔಷಧಿಗಳು, ಎಂಜಿನಿಯರಿಂಗ್ ಸರಕುಗಳು, ಕಬ್ಬಿಣದ ಅದಿರುಗಳು ಮತ್ತು ಜವಳಿಗಳಿಗೆ ವಿದೇಶದಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಹಾಗೂ ಭಾರತದ ಅಕ್ಕಿ, ತರಕಾರಿಗಳಿಗೆ, ಹಣ್ಣುಗಳಿಗೂ ವಿದೇಶದಲ್ಲಿ ತುಂಬಾ ಬೇಡಿಕೆ ಇದೆ. ಭಾರತ ರಫ್ತು ಮಾಡುವ ದೇಶಗಳು ಅಂದ್ರೆ ಅಮೆರಿಕ, ಚೀನಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಆರ್ಮೇನಿಯಾ, ನೆದರ್ಲ್ಯಾಂಡ್ಸ್, ಯುನೈಟೆಡ್ ಕಿಂಗ್ಡಮ್, ರಷ್ಯಾ ಇನ್ನು ಮುಂತಾದವು ದೇಶಗಳಿವೆ. ಹಾಗೆ ಭಾರತಕ್ಕೆ ಬೇಕಾಗುವ ವಸ್ತುಗಳನ್ನು ಆಮದು ಮಾಡುವ ದೇಶಗಳ ಪಟ್ಟಿಗಳು ಹೀಗಿವೆ: ಅಮೆರಿಕ, ಚೀನಾ, ರಷ್ಯಾ, ಇಸ್ರೇಲ್, ಸೌದಿ ಅರೇಬಿಯಾ, ಸ್ವಿಟ್ಜರ್ಲ್ಯಾಂಡ್ ಇನ್ನು ಹಲವಾರು ದೇಶಗಳಿವೆ. ಆತ್ಮೀಯರೇ, 2022 ಫೆಬ್ರವರಿ 24ರಂದು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಶುರುವಾಯಿತು. ಅದು ನಿಮಗೆ ಗೊತ್ತಿರಬಹುದು ಅಲ್ವಾ? ಆಗ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಸೇರಿ ರಷ್ಯಾದ ಮೇಲೆ ನಿರ್ಬಂಧ ಏರಿದ್ವು. ಆಗ ರಷ್ಯಾದ ಜೊತೆ ನಿಂತಿದ್ದು ಭಾರತ ಮತ್ತು ಚೀನಾ. ಆಗ ರಷ್ಯಾ ಭಾರತಕ್ಕೆ ಮತ್ತು ಚೀನಾಕ್ಕೆ ಕಚ್ಚಾ ತೈಲ ಅತಿ ಕಡಿಮೆ ಬೆಲೆಗೆ ಕೊಡ್ತು. ಆಗ ಭಾರತ ಅದನ್ನ ಖರೀದಿ ಮಾಡಿ ಅದನ್ನ ಭಾರತದಲ್ಲಿ ಸಂಸ್ಕರಿಸಿ ಮತ್ತೆ ಅದನ್ನ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗೆ ಮಾರಾಟ ಮಾಡಿತ್ತು. ಇದರಿಂದ ಭಾರತಕ್ಕೆ 112.5 ಯೂರೋರಷ್ಟು ಲಾಭವಾಗಿತ್ತು. ಇದು ಗೆಳೆಯರೆ, ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದರ ಕುರಿತಾಗಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.